ರಾಮನಗರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಾಲಿ ಗವಳಿವಾಡ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ಇಲ್ಲಿ ಸುಮಾರು 17ರಿಂದ 18 ಸಣ್ಣ ಮಕ್ಕಳು ಅಂಗನವಾಡಿಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಸಹಾಯಕಿಯರ ವಿರುದ್ಧ ಅನೇಕ ದೂರುಗಳು ಹಾಗೂ ತನ್ನ ಹುದ್ದೆಯ ದುರುಪಯೋಗ ಮಾಡಿಕೊಂಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಆಕೆಯನ್ನ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡುವವರೆಗೂ ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳಿಸುವುದಿಲ್ಲ ಎಂದು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಈ ಕುರಿತು ಜೊಯ್ಡಾ ಸಿಡಿಪಿಒ ಅವರಿಗೆ ಹಲವಾರು ಬಾರಿ ದೂರು ಅರ್ಜಿಗಳನ್ನು ಸಲ್ಲಿಸಲಾಗಿದ್ದರೂ ಯಾವುದೇ ಪರಿಹಾರ ಕಂಡು ಬಂದಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಈ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಕಂಪ್ಲೀಟ್ ಆಗಿದ್ದೆ, ಅದರ ಸಲುವಾಗಿ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಏನಂತ ನಮಗೆ ತಿಳಿಸಿಲ್ಲ ನೀವು. ಮತ್ತೆ ಎಲ್ಲ ನಾವು ಇದು ಮಾಡಿದ್ದೆ, 2-3 ಸತಿ ಮೀಟಿಂಗ್ ಮಾಡಿದ್ವಿ. ಆದರೆ ನಮ್ಗೆ ಶಾಲೆ ಹತ್ರ ಏನು ಬರ್ತಾ ಇಲ್ಲ, ಏನಂತ ಬಂದೇ ಇಲ್ಲ ಇನ್ನೂ ತನಕ. ನಾವು ಬಾಯಿ ಟೀಚರ್ ಅವರಿಗೆ ತಗೊಂಡು ಇದೆಲ್ಲ ಮಾಡಿದ್ವಿ. 3 ಸತಿ ಮಾಫ್ ಮಾಡಿದ್ವಿ, 4ನೇ ಸತಿ ಇದ್ದರು ನಾವು ಲಾಸ್ಟ್ ಅಂತ ಇದು रिपोर्ट ಕೊಟ್ಟಿದ್ವಿ. ಅದು ನೋಡಿ नमस्ते ಏನಾದರೂ ತಿಳಿಸ್ತೀವಿ. मी एवढी लोक आज कशामुळे जमल्या? आम्हाला हेल्परी नाही, आम्हाला ती हेल्परी नको का सांग. आम्ही आता 2-3 पावटी आम्ही मिटिंगला हे कोण द्या देईन तर सरकार बी देईना. येऊ पाहिजे तर सरकारने आम्हाला काय सांगावं, आमचं लेटर गेलेलं आम्हाला वापस द्यावं आणि त्यांनी काय आम्हाला सांगून जावं असं म्हणून आम्ही केलं. नाही आम्ही विचारलं, नाही तर आम्ही विचारत नाही. आम्हाला हेल्पर नको, आमची पोरं लावून द्यायची. तुम्ही लावून देणार नाही? आता पोरांना तुमच्या लावून देणार का नाही? नाही किती दिवस तुम्हाला ही हेल्पर हा तोपर्यंत पोरांना लावून देणार नाही तुम्ही, असं म्हणून तुमचं हे आहे स्टेटमेंट आहे काय? पण किती वरना रिपोर्ट ही वॉट हेल्पर जोपर्यंत राहील. तुम्ही कोण बोलणारे, कोण तुम्ही? शाळेचे कोण अध्यक्ष काय? हे तुम्ही सगळे बाकीचे कोण? तुमची मुलं आहेत का तिथे? आहेत ना? वट ही हेल्पर आहे तोपर्यंत तुम्ही वट ते हे शाळेत मुलांना लावून देणार नाही. हेल्परनीची किती चुकी आहे? एक का दुसरी का तिसरी चुकी आहे आता? मग आता ही 3वी चुकी तुम्ही ठराव मॅडम आलेले तेव्हा लिहून दिलेलं काय? नको म्हणून सांगितलेलं. मग तुम्हाला अजून रिपोर्ट आला नाही. मग रिपोर्ट काय पाहिजे तुम्हाला? वट ही मॅडम ही हेल्पर नको. तेव्हा टीचर होती का नव्हती? अंगणवाडी बाई होती का नव्हती टीचर? प्रत्येक मिटिंगला बाई बी होती ना तिथे. मग बाईच्या समोर मॅडमनी आलेले जोयडावरनं ते मॅडमनी विचारलं तुम्हाला काय हे खरं झालेलं का खोटं म्हणून? मग खरं म्हणून सांगितलंय, बाईनी पण सांगितलंय झालेलं म्हणून. ಇತ್ತೀಚೆಗೆ ಜೊಯ್ಡಾ ಸಿಡಿಪಿಒ ಹಾಗೂ ರಾಮನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಲಿ ಗವಳಿವಾಡ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಲು ಸಭೆ ನಡೆಸಿದ್ರು. ಆದರೆ ಸಭೆಯಲ್ಲಿ ಯಾವುದೇ ಅಂತಿಮ ಪರಿಹಾರದ ಕಾರಣ ಗ್ರಾಮಸ್ಥರು ಅಂಗನವಾಡಿಗೆ ಕಳಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.